ಹೆಂಗೆ ಬ್ರೋ ಏರೋಪ್ಲೇನ್ ಓಡಾಡೋ ಜಾಗದಲ್ಲಿ ರಾಕೆಟ್ ಓಡಿಸ್ತಿದ್ದೇವೆ ನಾವು. ಬನ್ನಿ ಇವತ್ತು ಈ ಲೆಜೆಂಡ್ನ ಓಡಿಸೋಣ. ನೋಡಿದವರೆಲ್ಲ ಬೆಂಕಿ ಎತ್ಕೊಂಡೈತೆ ಅನ್ಬೇಕು. ಲೈಫಲ್ಲಿ ಫಸ್ಟ್ ಟೈಮ್ ಒಂದು 2 ಸ್ಟ್ರೋಕ್ ಗಾಡಿನ ಓಡಿಸ್ತಿದ್ದೀನಿ. ಹೆಂಗಿದೆ ಅಂದರೆ ಫೀಲು ನಾವಿವತ್ತು ಓಡಿಸ್ತಿರೋದು RX 135 4 ಸ್ಪೀಡ್. ಓ ಸಾರಿ, ಹಾರ್ನೇ ಬೇಡ ಇದಕ್ಕೆ. ಒಂದು ಸತಿ ರೇವ್ ಮಾಡಿದ್ರೆ ಹೀರೋ ಬರೋರು ಎಲ್ಲರೂ ಜಾಗ ಬಿಡ್ತಾರೆ. ಹಂಗೆ ಮಲಗ್ಸಾಡ್ಬೋದಲ್ಲ ಗುರು ಇತ್ತ ಸಿಟಿಲಿ. ಅಜ್ಜಿ ಸೈಕಲ್ ಇದ್ದಂಗೆ ಐತೆ. ಇದು ಟೋಟಲ್ ಬಂದು 106 kg ಅಷ್ಟೇ ಇರೋದು, ಆದರೆ ಪವರ್ ಮಾತ್ರ ಬೆಂಕಿ. ಇದರಲ್ಲಿರೋದು 132 cc ಸಿಂಗಲ್ ಸಿಲಿಂಡರ್ 2 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್ನು. ಏನು ಪವರ್ ಇದೆ ಗುರು ಇದರಲ್ಲಿ, ಯಪ್ಪ. ಇದರಲ್ಲಿ 12 bhp 10 Nm ಆಫ್ ಟಾರ್ಕ್ ಇದೆ. ನೀನು ಈ ಥರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಬರಪ್ಪ. ಇದು ಏರೋಪ್ಲೇನ್ ಎಲ್ಲ ನಿಲ್ಲೋದೇನಕ್ಕೆ ಏನಂತಾರೆ? ಏರ್ಪೋರ್ಟ್ಗೆ ಹೋಗ್ಬರೋಣ ಬನ್ನಿ. ಹೋಗ್ಬರೋಣ. ಇಲ್ಲಿ ಅಕ್ಕ ಹೋಗ್ತಿದೆಯಲ್ಲ, ನಂಗೂ ಗೊತ್ತಿಲ್ಲ, ಕೇಳ್ತೀನಿ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಏರ್ಪೋರ್ಟ್ ರೋಡ್ ಯಾವುದು? ಏರ್ಪೋರ್ಟ್ ಸ್ಟ್ರೈಟ್ ಹೋಗ್ಬೇಕಾ? ಥ್ಯಾಂಕ್ ಯು. ಫಸ್ಟ್ ಗೇರಲ್ಲಿ ನಿಧಾನಕ್ಕೆ ಬಿಡಲಿಲ್ಲ ಅಂದರೆ ಬ್ರೋ, ಫಸ್ಟ್ ಗೇರಲ್ಲಿ ನಿಧಾನಕ್ಕೆ ಬಿಡಲಿಲ್ಲ ಅಂದರೆ ಫುಲ್ ವೀಲಿನೇ. ನ್ಯೂಟ್ರಲ್ ಯಾವುದು ಅಂತಲೂ ಗೊತ್ತಾಗಲ್ಲ, ಲೈಟ್ ಇಲ್ಲ. ಇಲ್ಲಿ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ನ್ಯೂಟ್ರಲ್ ಲೈಟು, ಹೈ ಬೀಮ್ ಲೋ ಬೀಮು, ಎರಡು ಕಡೆ ಟರ್ನ್ ಮಾಡೋದಕ್ಕೆ. ಇಗ್ನಿಷನ್ ಸ್ಟಾರ್ಟ್ ಮಾಡೋಕ್ಕೆ ಕೊಟ್ಟಿದ್ರು, ಬಟ್ ಅದನ್ನು ಇಲ್ಲಿಗೆ ಚೇಂಜ್ ಮಾಡಿದ್ದಾರೆ. ಇನ್ನು ಈ ಸ್ವಿಚ್ಗಳೆಲ್ಲ ಹೊಸವು. ಅಣ್ಣ 200 ವಿತ್ ಆಯಿಲು, 200 ವಿತ್ ಆಯಿಲು.
ಹಾಂ ಎಷ್ಟು ಆಯಿಲ್ ಹಾಂ ಎಷ್ಟು ಆಯಿಲ್ ಹಿಂದಕ್ಕೆ ಹೋಗ್ಬೇಕಾ? ಹಾಂ ಆಯಿಲ್ ನನಗೂ ಗೊತ್ತಿಲ್ಲ, ಇವತ್ತೇ ಫಸ್ಟ್ ಬಂದಿರೋದು. ಪೆಟ್ರೋಲ್ ಆಯಿಲ್ ಹಾಕ್ತಾರೆ ಅವ್ರು. ಆಯಿತಾ, ಹಾಕಿ. ಪೆಟ್ರೋಲ್ ತೆಗೀರಿ, ಆಯಿಲ್ ಅವ್ರು ಹಾಕ್ತಾರೆ. ಆಲ್ಮೋಸ್ಟ್ 10.5 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಇದೆ. ಫೋರ್ ಸ್ಪೀಡ್ ಗೇರ್ ಬಾಕ್ಸ್ ಜೊತೆ ಟಾಪ್ ಸ್ಪೀಡ್ ಆಲ್ಮೋಸ್ಟ್ 110ವರೆಗೂ ಹೋಗುತ್ತೆ. ಮೈಲೇಜ್ ಎಲ್ಲ ಕೇಳಿಬಿಡಿ, ಇದರಲ್ಲಿ ಮೈಲೇಜ್ ಎಲ್ಲ ಲೆಕ್ಕ ಇಟ್ಕೊಂಡು ಓಡ್ಸೋಕ್ಕಾಗಲ್ಲ. ಇದು ರನ್ವೇ ಇರಬೇಕಲ್ವಾ? ರನ್ವೇಲಿ ರಾಕೆಟ್ ಓಡಿಸ್ತಿದ್ದೀವಿ ಇವತ್ತು. ಯಾವ ಆ್ಯಂಗಲಿಂದ ನೋಡಿದ್ರು ಬಾಂಬಾಗಿ ಕಾಣಿಸ್ತೈತಲ್ಲ ಗುರು ಗಾಡಿ. ಬ್ರೇಕಿಂಗ್ ಅಷ್ಟು ಚೆನ್ನಾಗಿಲ್ಲ. ಇದರಲ್ಲಿ ಎರಡೂ ಕಡೆ 18 ಇಂಚಸ್ ವೀಲ್ ಇದೆ, ಎರಡೂ ಕಡೆ ಡ್ರಮ್ ಬ್ರೇಕ್ ಇದೆ. ಹುಡುಗರೆಲ್ಲ ತಿರುಗಿ ನೋಡ್ತಾರೆ. ನಮ್ಮ ಹುಡುಗರು ಗೆಜ್ಜೆ ಸೌಂಡಿಗೆ ತಿರುಗಿ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ ಗುರು, ಆದರೆ ಈ ಗಾಡಿ ಸೌಂಡಿಗೆ ಮಾತ್ರ ಎಲ್ಲರೂ ತಿರುಗಿ ನೋಡ್ತಾರೆ. ಎಲ್ಲರೂ ಹೇಳ್ತಾರೆ ಹುಡುಗರು ತುಂಬ ಬೇಗ ಲವ್ಗೆ ಬೀಳ್ತಾರೆ, ತುಂಬ ಬೇಗ ಇಷ್ಟಪಡ್ತಾರೆ ಅಂತ. ಹೌದು ಗುರು, ನಾವು ಹುಡುಗರು ನಮ್ಮ ಮನಸ್ಸು ತುಂಬ ಸಾಫ್ಟು, ತುಂಬ ಬೇಗ ಹಚ್ಕೊಂಡು ಬಿಡ್ತೀವಿ. ಆದರೆ ಲವ್ ಮಾಡ್ತಿರೋ ವ್ಯಕ್ತಿಯಿಂದ ಆಗಲಿ ಅಥವಾ ವಸ್ತುವಿಂದ ಆಗಲಿ, ಅದರಿಂದ ನಮಗೆ ಕೆಟ್ಟದಾಗಲಿ ಅಥವಾ ಒಳ್ಳೆಯದಾಗಲಿ, ನಾವಂತೂ ಲವ್ ಮಾಡೋದನ್ನ ನಿಲ್ಲಿಸಲ್ಲ, ಅದೇ ರೀತಿ ಕೇರ್ ಮಾಡೋದನ್ನ ನಿಲ್ಲಿಸಲ್ಲ. ಒಂದು ಸತಿ ಇಷ್ಟಪಟ್ಟರೆ ಅದೆಷ್ಟೇ ಕಷ್ಟ ಬರಲಿ ಸಾಯೋವರೆಗೂ ಚೆನ್ನಾಗಿ ನೋಡ್ಕೋತಾರೆ. ಅದಕ್ಕೆ ಬೆಸ್ಟು ಎಕ್ಸಾಂಪಲ್ ಅಂದರೆ ಈ ಗಾಡಿ ಗುರು. ಒಂದು ಹಳೆ ಗಾಡಿನ ತಂದು ಸ್ಪೇರ್ ಪಾರ್ಟ್ಸ್ನೆಲ್ಲ ಹುಡುಕಿ ಹೊರಗಡೆಯಿಂದ ತರಿಸಿ ಶೋರೂಮ್ ಕಂಡೀಷನಲ್ಲಿ ಗಾಡಿ ಮೇಂಟೈನ್ ಮಾಡಬೇಕು ಅಂದರೂ ದಮ್ಮಿರಬೇಕು. ಹುಡುಗಿಯರಿಗೆಲ್ಲ ನಾನು ಹೇಳೋದೊಂದೇ, ನೀವು ಲವ್ ಮಾಡೋಂಗಿದ್ರೆ ಬೈಕರ್ಸ್ನ ಲವ್ ಮಾಡಿ. ಯಾಕಂದರೆ ಅವ್ರು ಇಷ್ಟಪಡೋ ಗಾಡಿಗೆ ಅವ್ರು ಅಷ್ಟೊಂದು ಲಾಯಲ್ ಆಗಿದ್ದಾರೆ ಅಂದರೆ ನಿಮಗೆ ಇನ್ನೆಷ್ಟು ಲಾಯಲ್ ಆಗಿರ್ತಾರೆ ಥಿಂಕ್ ಮಾಡಿ. ನಾವು ಯಾರ ಜೊತೆ ಇರ್ತೀವೋ ಅದು ಪ್ರೀತಿ ಅಲ್ಲ. ನಾವು ಯಾರನ್ನ ಬಿಟ್ಟಿರಕ್ಕಾಗಲ್ವೋ, ಯಾರ ಜೊತೆ ಇರಬೇಕು ಅನ್ಕೋತೀವೋ ಅದು ನಿಜವಾದ ಪ್ರೀತಿ.